ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 6 ಸೆಮಿಸ್ಟರ್ ಬಿ.ಕಾಮ್ಗೆ ಇನ್ಕಮ್ ಟ್ಯಾಕ್ಸ್ 2 ಏನು ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 9 ಏನಿದೆ, ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ. ಸೊ ಕ್ವಶನ್ ನಂಬರ್ 9 2024 ಕ್ವಶನ್ ಪೇಪರ್ ಇನ್ಕಮ್ ಟ್ಯಾಕ್ಸ್ 2 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಮಹೇಶ್, ಕಾಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ನೋಡಿ, ಸೊ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ ಮಹೇಶ್ಗೆ ಸಂಬಂಧಪಟ್ಟಂತ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಇನ್ಫಾರ್ಮೇಶನ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಹೇಳುತ್ತೆ ರಾಯಲ್ಟಿ ಫ್ರಮ್ ಟೆಕ್ಸ್ಟ್ ಬುಕ್. ಏನು ಟೆಕ್ಸ್ಟ್ ಬುಕ್ ಇಂದ ರಾಯಲ್ಟಿ ಬರ್ತಾ ಇದೆ ಅಂತ ಹೇಳಿದರೆ, ಸೊ 3,60,000 ರಾಯಲ್ಟಿ ಬರ್ತಾ ಇದೆಯಂತೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ರಾಯಲ್ಟಿ ಇನ್ಕಮ್. ಸೊ ನೋಡಿ, ಆ 3,60,000 ಏನು ಇನ್ಕಮ್ ಬರ್ತಾ ಇದೆ ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಅನ್ನ ಇವನು ಇನ್ಕರ್ ಮಾಡ್ತಾನೆ ಅಂತ ಹೇಳಿದ್ರೆ, ಮಿಸ್ಟರ್ ಮಹೇಶ್ 35,000 ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತಾನೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟ್. ಫಸ್ಟ್ ಕ್ವಶನ್ ಅಲ್ಲಿ ಇರೋದನ್ನ ನಾನು ನಿಮ್ಗೆ ಹೇಳ್ತೀನಿ, ಆನ್ಸರ್ಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅಲ್ಲೇ ಆನ್ಸರ್ಸ್ ಅನ್ನ ಮಾಡ್ತೀನಿ. ಸೆಕೆಂಡ್ ಪಾಯಿಂಟ್ ಬಂದು ಡೈರೆಕ್ಟರ್ ಸೆಟ್ಟಿಂಗ್ ಫೀಸ್ ರಿಸೀವ್ ಫ್ರಮ್ ಎಕ್ಸ್ ಕಂಪನಿಲಿ ಡೈರೆಕ್ಟರ್ ಆಗಿರೋದಕ್ಕೆ ಅವನಿಗೆ ಏನು ಫೀಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾನೆ, 45,000 ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಪಾಯಿಂಟ್ ಅಲ್ಲಿ ಈಸ್ ರಿಸೈಡಿಂಗ್ ಇನ್ ಎ ರೆಂಟೆಡ್ ಹೌಸ್ ಆನ್ ರೆಂಟ್, 45,000 ಪರ್ ಮಂತ್ ಇರೋ ಏನು ರೆಂಟೆಡ್ ಹೌಸ್ ಅಲ್ಲಿ ಇದಾನಂತೆ. ಈ ಸಬ್ಲೆಟ್ಸ್ 40% ಆಫ್ ದಿ ಹೌಸ್ ಟು ಎ ಸಬ್ ಟೆನೆಂಟ್ ಆನ್ ಎ ರೆಂಟ್ ಆಫ್ 35,000 ಪರ್ ಆನಮ್. ಸೊ ಅವನು ಏನು ರೆಂಟ್ ಅಲ್ಲಿ ಇದ್ದಾನೆ ಅದೇ ರೆಂಟ್ ಅಲ್ಲಿ, ಅದೇ ಒಂದು ರೆಂಟ್ ಹೌಸ್ ಅಲ್ಲಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಇವನು 40% ಆಫ್ ದಿ ಹೌಸ್ ಅನ್ನ ಮತ್ತೊಬ್ಬ ವ್ಯಕ್ತಿಗೆ ಇವನು ರೆಂಟ್ ಕೊಟ್ಟಿದ್ದಾನೆ, 35,000 ಪರ್ ಆನಮ್ ಅಂತ ಹೇಳಿದ್ದಾನೆ. ಸೊ ಈ ಹ್ಯಾಸ್ ಇನ್ಕರ್ಡ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆನ್ ದಿ ಎಂಟೈರ್ ಪ್ರಾಪರ್ಟಿ. ಸೊ ಮಹೇಶನೇ ಆ ಒಂದು ಎಂಟೈರ್ ಪ್ರಾಪರ್ಟಿ ಮೇಲೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ ಅದೆಲ್ಲ ಇವನೇ ಬೇರ್ ಮಾಡ್ತಾ ಇದ್ದಾನಂತೆ. ಒಂದು ಮುನ್ಸಿಪಲ್ ಟ್ಯಾಕ್ಸ್ 15,000 ಬರ್ತಾ ಇದೆಯಂತೆ, ಇನ್ಶೂರೆನ್ಸ್ 12,000 ಕಟ್ತಾ ಇದ್ದಾನೆ, ರಿಪೇರ್ಸ್ 18,000 ಬರ್ತಾ ಇದೆ ಅಂತ ಹೇಳಿರೋದು. ದೆನ್ ನಾಲ್ಕನೇ ಪಾಯಿಂಟ್ ಹೇಳುತ್ತೆ ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮಿಷನರಿ 75,000 ಪರ್ ಮಂತ್. ಅಂದ್ರೆ ಬಿಲ್ಡಿಂಗ್ ಅಲಾಂಗ್ ವಿತ್ ಮಿಷನರಿ ಜೊತೆ ರೆಂಟ್ ಅನ್ನ ಒಂದು ಲೆಟ್ ಔಟ್ ಮಾಡಿದ್ದಾನೆ, ಬಿಲ್ಡಿಂಗ್ ಅನ್ನ ಅಲಾಂಗ್ ವಿತ್ ಮಿಷನರಿ ಜೊತೆಗೆ ಲೆಟ್ ಔಟ್ ಮಾಡಿದ್ದಾನೆ. ಸೊ ಅದರಿಂದ ರೆಂಟ್ ಬರ್ತಾ ಇದೆ 70,000 ಪರ್ ಮಂತ್ ಬರ್ತಾ ಇದೆಯಂತೆ. ಈ ಕ್ಲೈಮ್ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ಇವನು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾನಂತೆ. ಒಂದು ಡಿಪ್ರಿಸಿಯೇಷನ್ 55,000 ಬರ್ತಾ ಇದೆಯಂತೆ, ರಿಪೇರ್ಸ್ 34,500 ಬರ್ತಾ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ರಾಜಸ್ಥಾನ್ ಇಂದ, ಅಗ್ರಿಕಲ್ಚರ್ ಇಂದ ಬರ್ತಾ ಇದೆ. ಸೊ ನಿಮಗೆ ಗೊತ್ತು ಅಗ್ರಿಕಲ್ಚರ್ಸ್ ಇಂದ ಎಲ್ಲೇ ಇನ್ಕಮ್ ಬರಲಿ ಇಂಡಿಯಾದಲ್ಲಿ ಅದು ಎಕ್ಸಮ್ಟ್ ಅಂತ. ಸೊ ಅದೇನು ತಲೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್, ಇಟ್ ಇಸ್ ಅನ್ ಎಕ್ಸಮ್ಟೆಡ್. ಸೊ ಇನ್ಶೂರೆನ್ಸ್ ಕಮಿಷನ್ ರಿಸೀವ್ 95,000 ನೆಟ್ ಇನ್ಶೂರೆನ್ಸ್ ಕಮಿಷನ್ ನೆಟ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನಂತೆ. ಅಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ಇನ್ಶೂರೆನ್ಸ್ ಕಮಿಷನ್ 17,500 ರೂಪಾಯಿ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟ್ರಿ ಗ್ರಾಸ್ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೋಡಿ, ದಿಸ್ ಗ್ರಾಸ್ ಅಮೌಂಟ್ ಕೊಟ್ಟಿರೋದು 5 ಲಕ್ಷ ವಿನ್ನಿಂಗ್ ಫ್ರಮ್ ಲಾಟ್ರಿ ಇಂದ ಬರ್ತಾ ಇದೆಯಂತೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 90,000 ಬರ್ತಾ ಇದೆ, ನೆಟ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಶೇರ್ ಆಫ್ HUF ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಶೇರ್ ಬರ್ತಾ ಇದೆ, 1,80,000 rupees ಬರ್ತಾ ಇದೆ. ಸೊ ಇದು ಒಟ್ಟು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್, ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನ ನಾವು ಈ ಒಂದು ಕ್ವಶನ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬನ್ನಿ ಯಾವ ತರ ಫಾರ್ಮೇಟ್ ಹಾಕೋಬೇಕು, ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಇದಕ್ಕೆ ನೀವು ಹೇಗೆ ಆನ್ಸರ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಜಸ್ಟ್ ಈ ತರ 2 ಕಾಲಮ್ ಹಾಕೊಳ್ಳಿ. ಸೊ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ಮಹೇಶ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ಸೊ ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್ ಇದೆ. ಸೊ 1 by 1 ಟ್ರಾನ್ಸಾಕ್ಷನ್ ವೈಸ್ ಏನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ಹೋಗೋಣ. ನೋಡಿ, ಮೊದಲನೇ ಟ್ರಾನ್ಸಾಕ್ಷನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲನೇ ಟ್ರಾನ್ಸಾಕ್ಷನ್ ರಾಯಲ್ಟಿ ಫ್ರಮ್ ಟೆಕ್ಸ್ಟ್ ಬುಕ್ ರುಪೀಸ್ 3,60,000 ಅಂತ ಕೊಟ್ಟಿದ್ದಾರೆ. ನೋಡಿ, ರಾಯಲ್ಟಿ ಟೆಕ್ಸ್ಟ್ ಬುಕ್ ಇಂದ ರಾಯಲ್ಟಿಯನ್ನ ರಿಸೀವ್ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಸೊ ಹಾಗಾಗಿ ಮೊದಲನೇ ಪಾಯಿಂಟ್ ಇಂದ ಅವ್ನಿಗೆ ಇನ್ಕಮ್ ಬರ್ತಾ ಇದೆ, ದಟ್ ಈಸ್ ರಾಯಲ್ಟಿ. ಸೊ ನೋಡಿ, ಫಸ್ಟ್ ಒನ್ ಹೇಳ್ತಾ ಇದೆ ರಾಯಲ್ಟಿ ಫ್ರಮ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಟೆಕ್ಸ್ಟ್ ಬುಕ್ ಇಂದ ರಾಯಲ್ಟಿಯನ್ನ ರಿಸೀವ್ ಮಾಡ್ತಾ ಇದ್ದಾನೆ, ಇನ್ಕಮ್ ಬರ್ತಾ ಇದೆ. ಸೊ ಹಾಗಾಗಿ ಮೊದಲನೇದು ಏನ್ ಹೇಳುತ್ತೆ ಅಂದ್ರೆ ರಾಯಲ್ಟಿ ರಾಯಲ್ಟಿ ರಿಸೀವ್ಡ್ ಫ್ರಮ್ ಟೆಕ್ಸ್ಟ್ ಬುಕ್.
ಟೆಕ್ಸ್ಟ್ ಬುಕ್ ಇಂದ ರಾಯಲ್ಟಿ ರಿಸೀವ್ ಮಾಡ್ತಾ ಇದ್ದಾನೆ. ಇನ್ಕಮ್ ಎಷ್ಟಪ್ಪ ಅಂದ್ರೆ ಅವ್ನು ಬರ್ತಾ ಇರೋದು 3,60,000 ಇನ್ಕಮ್ ಬರ್ತಾ ಇದೆ, ಸರಿನಾ. ಎಂಟೈರ್ 3,60,000 ತಗೋಬೇಕಂದ್ರೆ ಇಲ್ಲ. ಏನಕ್ಕೆ 3,60,000 ತಗೊಳ್ಳಲ್ಲ ಅಂದ್ರೆ ಅವನಿಗೆ ಟೆಕ್ಸ್ಟ್ ಬುಕ್ ಇಂದ ಬರ್ತಾ ಇರೋ ರಾಯಲ್ಟಿ 3,60,000. ಬಟ್ ಅವನೇನ್ ಮಾಡ್ತಾ ಇದ್ದಾನೆ, ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಮಾಡ್ತಾ ಇದ್ದಾನೆ ಫಾರ್ ಅರ್ನಿಂಗ್ ದಿ ರಾಯಲ್ಟಿ ಇನ್ಕಮ್. ಆ ರಾಯಲ್ಟಿ ಇನ್ಕಮ್ ಅನ್ನ ಅರ್ನ್ ಮಾಡ್ಲಿಕ್ಕೆ 3,60,000 ಅರ್ನ್ ಮಾಡ್ಲಿಕ್ಕೆ ಇವನು ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತಾ ಇದ್ದಾನೆ 35,000. ಹಾಗಾಗಿ ಈ ರಾಯಲ್ಟಿ ರಿಸೀವ್ 3,60,000 ನಲ್ಲಿ ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಲೆಸ್ ಮಾಡ್ಕೋಬೇಕಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತ ಹೇಳಿದ್ರೆ ಆ ಒಬ್ಬ ಮಿಸ್ಟರ್ ಮಹೇಶ್ ಎಷ್ಟು ಎಕ್ಸ್ಪೆನ್ಸ್ ನ ಬೇರ್ ಮಾಡ್ತಾ ಇದ್ದಾನೆ ಅಂತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಎಕ್ಸ್ಪೆನ್ಸಸ್ ಬೇರ್ ಮಾಡ್ತಾ ಇದ್ದಾನೆ ಅಂದ್ರೆ 35,000 rupees ಅನ್ನ ಇನ್ಕಮ್ ಏನು 35,000 rupees ಎಕ್ಸ್ಪೆನ್ಸ್ ನ ಬೇರ್ ಮಾಡ್ತಾ ಇದ್ದಾನೆ ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ ರಾಯಲ್ಟಿ ಫ್ರಮ್ ಟೆಕ್ಸ್ಟ್ ಬುಕ್. ಹಾಗಾಗಿ ಈ 35,000 rupees ಅನ್ನ ನಾವು ಲೆಸ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಸೊ ಈಗ ನೋಡಿ, ಈ 3,60,000 ನಲ್ಲಿ 35,000 ನೀವು ಲೆಸ್ ಮಾಡಿದ್ರೆ ಸೊ ನಮಗೆ ಅಮೌಂಟ್ ಎಷ್ಟು ಆಕ್ಚುಯಲ್ ಆಗಿ ರಾಯಲ್ಟಿಯಿಂದ ರಿಸೀವ್ ಆಗುತ್ತೆ ಅಂದ್ರೆ 3,25,000 ಅಮೌಂಟ್ ಮಾತ್ರನೇ ರಿಸೀವ್ ಆಗ್ತಕ್ಕಂಥದ್ದು. ಸೊ ಇದು ಮೊದಲನೇ ಪಾಯಿಂಟ್ ಇರ್ತಕ್ಕಂಥದ್ದು. ರಾಯಲ್ಟಿಯಿಂದ ಅವನಿಗೆ ಇನ್ಕಮ್ ಬರ್ತಾ ಇದೆ ಸೊ 3,60,000, ಬಟ್ ಆ ರಾಯಲ್ಟಿ ಇನ್ಕಮ್ ಅನ್ನ ಅರ್ನ್ ಮಾಡ್ಲಿಕ್ಕೆ 35,000 ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟ್ ಅನ್ನ ನೀವು ತಗೋಬೇಕಾಗುತ್ತೆ. 3,25,000 ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ಇದು ಮೊದಲನೇ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥದ್ದು. ಎರಡನೇ ಪಾಯಿಂಟ್ ಹೇಳ್ತಾ ಇದೆ ಡೈರೆಕ್ಟರ್ಸ್ ಸಿಟ್ಟಿಂಗ್ ಫೀಸ್ ರಿಸೀವ್ಡ್ ಫ್ರಮ್ ಎಕ್ಸ್ ಕಂಪನಿ. ನೋಡಿ, ಮಿಸ್ಟರ್ ಮಹೇಶ್ ಅನ್ನೋನು ಯಾವುದೋ ಒಂದು ಎಕ್ಸ್ ಕಂಪನಿಲಿ ಡೈರೆಕ್ಟರ್ ಆಗಿದ್ದಾನೆ. ಸೊ ಸಿಟ್ಟಿಂಗ್ ಫೀಸ್ ಅನ್ನ ರಿಸೀವ್ ಮಾಡ್ತಾ ಇದ್ದಾನೆ. ಸೊ ಅದರಿಂದ ಅವನಿಗೆ ಇನ್ಕಮ್ ಬರ್ತಾ ಇದೆ ಅಂತ ಅರ್ಥ, 45,000. ಸೊ ಏನಂತ ತಗೋಬೇಕಪ್ಪ ಅಂದ್ರೆ ನೀವು ಡೈರೆಕ್ಟರ್ಸ್ ಸಿಟ್ಟಿಂಗ್ ಫೀಸ್ ರಿಸೀವ್ಡ್ ಫ್ರಮ್ ಎಕ್ಸ್ ಕಂಪನಿ. ಯಾವುದೋ ಒಂದು ಕಂಪನಿಯಿಂದ ಅವನಿಗೆ ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಅನ್ನ ತಗೊಂಡಿದ್ದಾನೆ. ಸೊ ಡೈರೆಕ್ಟ್ ಆಗಿ ಯಾವುದೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿಲ್ಲ, ಅರ್ನು ಮಾಡಿದ್ದಾನೆ. 45,000 ಇನ್ಕಮ್ ಬರ್ತಾ ಇದೆ, ಡೈರೆಕ್ಟ್ ಆಗಿ 45,000 ತಗೊಂಡಿರ್ತಕ್ಕಂಥದ್ದು. ಸೊ ಇದು ಎರಡನೇ ಟ್ರಾನ್ಸಾಕ್ಷನ್. ದೆನ್ ಮೂರನೇ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿ ನೀವು ಓದ್ಕೋಬೇಕು. ಮೂರನೇ ಟ್ರಾನ್ಸಾಕ್ಷನ್ಸ್ ಏನ್ ಹೇಳುತ್ತೆ, ಅಲ್ಲಿರೋದು ಏನಪ್ಪಾ ಮೂರನೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮೂರನೇ ಪಾಯಿಂಟ್ ನೋಡಿ ಯಾವ ತರ ಕೊಟ್ಟಿದ್ದಾನೆ ಅಂದ್ರೆ, ಸೊ ಈಸ್ ರಿಸೈಡಿಂಗ್ ಇನ್ ರೆಂಟೆಡ್ ಹೌಸ್ ಆನ್ ರೆಂಟ್ ಆಫ್ ₹45,000 ಪರ್ ಮಂತ್. ಅಂದ್ರೆ ಮಿಸ್ಟರ್ ಮಹೇಶ್ ಯಾರಿದ್ದಾರೆ ಅವರು 45,000 ಪರ್ ಮಂತ್ಗೆ ಒಂದು ರೆಂಟೆಡ್ ಹೌಸ್ ಅಲ್ಲಿ ಬಾಡಿಗೆಯನ್ನ ಕಟ್ತಾ ಇದ್ದಾರೆ. ಸೊ ಒಂದು ರೆಂಟೆಡ್ ಹೌಸ್ ಅಲ್ಲಿ ರೆಂಟ್ ಅನ್ನ ಕಟ್ತಾ ಇದ್ದಾರೆ, 45,000 ಅವನು ಕಟ್ತಾ ಇದ್ದಾನೆ. ಸೊ ಆ ಮಹೇಶ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನೇನ್ ರೆಂಟ್ ಕಟ್ತಾ ಇದ್ದಾನೆ, ಅದರಲ್ಲಿ ಈ ಸಬ್ಲೆಟ್ಸ್ 40% ಆಫ್ ದಿ ಹೌಸ್ ಟು ದಿ ಸಬ್ ಟೆನೆಂಟ್ ಅಂತ ಹೇಳಿದ್ದಾನೆ. ನೋಡಿ, ಇದು ವರ್ಡ್ ಗೊತ್ತಿರಬೇಕು. ಈ ಸಬ್ಲೆಟ್ 40% ಆಫ್ ದಿ ಹೌಸ್ ಟು ದಿ ಸಬ್ ಟೆನೆಂಟ್ಗೆ ಅವನು ರೆಂಟ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಹಾಗಾಗಿ ಇವನ್ ಮಿಸ್ಟರ್ ಮಹೇಶ್ ಏನಿದ್ದಾನೆ 45,000 ರೆಂಟ್ ಅನ್ನ ಕಟ್ತಾ ಇದ್ದಾನೆ ಒಂದು ರೆಂಟೆಡ್ ಹೌಸ್ ಅಲ್ಲಿ. ಆ ರೆಂಟೆಡ್ ಹೌಸ್ ಅಲ್ಲಿ ಈ ಸಬ್ಲೆಟ್ 40% ಆಫ್ ದಿ ಹೌಸ್ ಟು ದಿ ಸಬ್ ಟೆನೆಂಟ್. ಸೊ ಆ ಒಂದು ಹೌಸ್ ಅಲ್ಲಿ 40% ಭಾಗ ಏನಿದೆ ಅದನ್ನ ಬೇರೆ ಒಬ್ಬ ಸಬ್ ಟೆನೆಂಟ್ಗೆ ಸಬ್ಲೆಟ್ ಮಾಡಿಕೊಟ್ಬಿಟ್ಟಿದ್ದಾನೆ ಅಂತ ಅರ್ಥ. ಆನ್ ಎ ರೆಂಟ್ ಆಫ್ ₹35,000 ಪರ್ ಮಂತ್. ಈಗ ನಾನು ಒಂದು ಬಾಡಿಗೆ ಮನೆಯಲ್ಲಿ ನಾನು ಒಂದು ರೆಂಟೆಡ್ ಹೌಸ್ ಅಲ್ಲಿ ಇದ್ದೀನಿ, 45,000 ಕೊಡ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತೀನಿ, ನನ್ನ ಒಂದು ರೆಂಟೆಡ್ ಹೌಸ್ ಅಲ್ಲಿ 40% ಅನ್ನ ಬೇರೆ ಒಬ್ಬ ವ್ಯಕ್ತಿಗೆ ನಾನೇ ರೆಂಟ್ ಕೊಟ್ಬಿಟ್ಟಿದ್ದೀನಿ 35,000ಕ್ಕೆ ಅಂತ ಅರ್ಥ, ಸರಿನಾ. ಅಂದ್ರೆ ನನ್ಗೇನಾಗುತ್ತೆ, 35,000ದಿಂದ ನನಗೆ ರೆಂಟ್ ಬರ್ತಾ ಇರುತ್ತೆ. ಯಾಕಂದ್ರೆ 40% ಆಫ್ ರೆಂಟ್ ಅನ್ನ ನಾನು ಆ ಒಬ್ಬ ಸಬ್ ಟೆನೆಂಟ್ ಯಾರಿದ್ದಾನೆ ಅವನಿಂದ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಅದ್ರ ಜೊತೆಗೆ ಈ ಹ್ಯಾಡ್ ಆಲ್ಸೋ ಇನ್ಕರ್ಡ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅನ್ನ ಅವ್ನು ಇನ್ಕರ್ಡ್ ಮಾಡ್ತಾ ಇದ್ದಾನಂತೆ. ಮುನ್ಸಿಪಲ್ ಟ್ಯಾಕ್ಸ್ 15,000, ಇನ್ಶೂರೆನ್ಸ್ 12,000, ರಿಪೇರ್ಸ್ 18,000 ಅನ್ನ ಇನ್ಕರ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ಗೆ ನೀವು ಯಾವ ತರ ತಗೋಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಟ್ರಾನ್ಸಾಕ್ಷನ್ಗೆ ಯಾವ ತರ ತಗೋಬೇಕಪ್ಪ ಅಂತಂದ್ರೆ, ರೆಂಟ್ ಫ್ರಮ್, ಸೊ ಈಗ ನನಗೆ ಎಷ್ಟು ರೆಂಟ್ ಬರ್ತಾ ಇದೆ ಮಿಸ್ಟರ್ ಮಹೇಶ್ಗೆ ಅಂದ್ರೆ, ಸೊ ಇದು 45,000 ಪರ್ annum ಅವನು ಕೊಡ್ತಾ ಇರೋದು. ಸೊ ಅದು ಇನ್ಕಮ್ ಆಗೋದಿಲ್ಲ. ಅವನಿಗೆ ಇನ್ಕಮ್ ಎಷ್ಟು ಬರ್ತಾ ಇದೆ, ಆ ಒಂದು ರೆಂಟೆಡ್ ಹೌಸ್ ಅಲ್ಲಿ ಇವನು ಎಷ್ಟು ರೆಂಟ್ ಕೊಟ್ಟಿದ್ದಾನೆ
40% ಆಫ್ ದಿ ಹೌಸ್ ಅನ್ನ ರೆಂಟ್ಗೆ ಕೊಟ್ಟಿದ್ದಾನೆ. ಬೇರೆ ಒಬ್ಬ ವ್ಯಕ್ತಿಗೆ ಎಷ್ಟು ರೂಪಾಯಿಗೆ ಅಂದ್ರೆ ಪರ್ ಮಂತ್ 35,000 ರುಪೀಸ್ಗೆ ಇವನು ರೆಂಟ್ ಕೊಟ್ಟಿದ್ದಾನೆ. ಸೊ ಇವನು ರೆಂಟ್ ಕೊಟ್ಟಿದ್ದಾನೆ ಅಂದ್ರೆ ಸೊ ಇವನಿಗೆ ಸಬ್ ಸಬ್ಲೆಟ್ ಔಟ್ ಮಾಡಿರೋದ್ರಿಂದ ಸೊ ಇವನಿಗೆ ಏನ್ ಬರ್ತಾ ಆಗುತ್ತೆ, ರೆಂಟ್ ಬರುತ್ತೆ. ಸೊ ರೆಂಟ್ ಫ್ರಮ್ ಸಬ್ಲೆಟ್ ಸಬ್ಲೆಟ್ಸ್ ಅಂತ ಕರಿತೀವಿ. ಸೊ ಅವನು ಉಪ ಬಾಡಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ನಾನ್ ಬಾಡಿಗೆಯಲ್ಲಿದ್ದೀನಿ ಒಂದ್ ಮನೆಯಲ್ಲಿ 45,000ಕ್ಕೆ. ನಾನೇನ್ ಮಾಡಿದ್ದೀನಿ, ನಾನಿರೋ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥ ನಾನು ಅದೇ ಮನೆಯಲ್ಲೇ ಇನ್ನೊಬ್ಬ ವ್ಯಕ್ತಿಗೆ ನಾನು ಬಾಡಿಗೆ ಕೊಟ್ಟಿದ್ದೀನಿ, 40% ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವನಿಂದ ನನಗೆ 35,000 ಪ್ರತಿ ತಿಂಗಳು ನನಗೆ ಬಾಡಿಗೆ ಬರ್ತಾ ಇದೆ. ದಟ್ ಈಸ್ ರೆಂಟ್ ಫ್ರಮ್ ಸಬ್ಲೆಟ್ ಅಂತ ಅರ್ಥ. ಸೊ 35,000 ಪರ್ ಮಂತ್ ಬರ್ತಾ ಇರೋದು. ಇದು 35,000 ಪರ್ ಮಂತ್ ಇರೋದು. ನಾವೇನ್ ಮಾಡ್ಬೇಕು ಅಂದ್ರೆ ಆನ್ಯುಯಲಿ ತಗೋಬೇಕು. 35,000 ಪರ್ ಮಂತ್ ಇರೋದನ್ನ ನಾವು 12 ಮಂತ್ ಅನ್ನ ಮಾಡ್ಕೋಬೇಕಾಗುತ್ತೆ. 12 ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ, 35,000 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳಿದ್ರೆ 4,20,000 ಬರುತ್ತೆ. ಸೊ ಇನ್ನರ್ ಕಾಲಮ್ ಅಲ್ಲೇ ಬರ್ಕೊಳ್ತೀನಿ, 4,20,000 ರೆಂಟ್ ಫ್ರಮ್ ಸಬ್ ಲೇಔಟ್ ಇಂದ ಬರ್ತಕ್ಕಂಥದ್ದು. ಸೊ ಈ ರೆಂಟ್ ಏನ್ 4,20,000 ಬರ್ತಾ ಇದೆಯಲ್ಲ, ಸೊ ಇದರಲ್ಲಿ ಸೊ ಈ ಹಾಸ್ ಆಲ್ಸೋ ಇನ್ಕರ್ಡ್ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಮಾಡ್ತಾ ಇದ್ದಾನೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಅನ್ನ, ಅವನಿಗೆ ರೆಂಟ್ ಬರ್ತಾ ಇರೋದು 4,20,000 ಬರ್ತಾ ಇದೆ, ಬಟ್ ಅದ್ರ ಜೊತೆಗೆ ಅವನ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡ್ತಾ ಇದ್ದಾನಲ್ವಾ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ, ಬಟ್ ಒಂದು ಕಂಡೀಷನ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ನಿನ್ಗೆ ಎಷ್ಟು ಪರ್ಸೆಂಟ್ ಇನ್ಕಮ್ ಬರ್ತಾ ಇರೋದು ಅಂತ ಹೇಳಿದ್ರೆ, ನೀನು ಹೌಸ್ ಅನ್ನ ಲೆಟ್ಔಟ್ ಮಾಡೋದು, ನೀನ್ ಕೊಟ್ಟಿರೋದು ಸಬ್ಲೆಟ್ ಮಾಡೋದು 40% ಆಫ್ ಹೌಸ್ ಅನ್ನ ನೀನು ಸಬ್ಲೆಟ್ ಮಾಡಿದೆ ಅಂದ್ರೆ ಯು ಆರ್ ಎಲಿಜಿಬಲ್ ಟು ಡಿಡಕ್ಟ್ ಅನ್ ಎಕ್ಸ್ಪೆನ್ಸ್ ಅಪ್ ಟು 40% ಓನ್ಲಿ. 40% ಎಕ್ಸ್ಪೆನ್ಸಸ್ ಅನ್ನ ನೀನು ಡಿಡಕ್ಟ್ ಮಾಡ್ಕೋಬಹುದು. ಏನೇನ್ ಎಕ್ಸ್ಪೆನ್ಸಸ್ ಅನ್ನ ಮಿಸ್ಟರ್ ಮಹೇಶ್ ಬೇರ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು ನೋಡಿ, ಅವನು ರೆಂಟೆಡ್ ಹೌಸ್ ಅಲ್ಲಿ ಇರೋದ್ರಿಂದ ಅವನು ರೆಂಟ್ ಅನ್ನ ಕಟ್ಟಬೇಕು. 45,000 ಅವನು ರೆಂಟ್ ಕೊಡಬೇಕು ಅಂದ್ರೆ ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ತಿಂಗಳಿಗೆ 45,000 ಇರೋದ್ರಿಂದ ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಇದರಲ್ಲಿ ಸೊ ರೆಂಟ್ ಪೇಯ್ಡ್ ಅನ್ನ ಏನಿದೆ, ರೆಂಟ್ ಪೇಯ್ಡ್ ಎಷ್ಟಪ್ಪ ಅಂತ ಹೇಳಿದ್ರೆ 45,000 ತಿಂಗಳ ಕೊಡಬೇಕಾಗುತ್ತೆ. ಪರ್ ಮಂತ್ 45,000 ಇರೋದು. ಸೊ ಇದರಲ್ಲಿ 45,000ದಲ್ಲಿ ಅವನು ಎಷ್ಟು ಎಲಿಜಿಬಲ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಕೋಬೇಕು ಅಂದ್ರೆ 40% ಅಷ್ಟೇ ಲೆಸ್ ಮಾಡ್ಕೊಳಕ್ಕಾಗೋದು. ಸೊ 45,000 ಮೇಲೆ ನೀವು 40% ಅನ್ನ ಮಾಡಿದ್ರೆ ಅವನಿಗೆ ತಿಂಗಳ ರೆಂಟ್ ಎಷ್ಟು ಬರುತ್ತೆ ಅಂದ್ರೆ, ಒಂದು ತಿಂಗಳಿಗೆ 18,000 ಬರುತ್ತೆ. ದಿಸ್ ಇಸ್ ಪರ್ ಮಂತ್. ಒಂದು ತಿಂಗಳಿಗೆ 18,000 ಆಗುತ್ತೆ. ಸೊ ಮಲ್ಟಿಪ್ಲೈ ವಿತ್ 12 ಮಂತ್ಸ್, ಒಂದು ತಿಂಗಳಿಗೆ 18,000 ಆದ್ರೆ ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ರೆಂಟ್ ಪೇಯ್ಡ್ ಎಷ್ಟು ಬರುತ್ತೆ ಅಂದ್ರೆ ಅವನಿಗೆ 2,16,000 ಅವನು ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾನೆ ಅಂತ ಅರ್ಥ. ಸರಿನಾ? 45,000 ಫುಲ್ ತಗೋಬಾರ್ದು ನೀವು, ಯಾಕೆಂದ್ರೆ ಅವನು ಇನ್ಕಮ್ ಬರ್ತಾ ಇರೋದು 40% ಇನ್ಕಮ್ ಬರ್ತಾ ಇದೆ ಅಂದ್ರೆ ಇವನ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೋಬೇಕಾದ್ರೆ 40%ಗೆ ಲೆಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ರೆಂಟ್ ಪೇಯ್ಡ್ 45,000 ಪರ್ ಮಂತ್ ಇರೋದು, ಅದ್ರ ಮೇಲೆ 40% ಮಾಡ್ಕೊಳ್ಳಿ, 18,000 ಪರ್ ಮಂತ್ ಬರುತ್ತೆ. ಮಲ್ಟಿಪ್ಲೈ ಫಾರ್ 12 ಮಂತ್ಸ್ ನಿಮ್ಗೆ 2,16,000 ಅವನು ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾನೆ. ಅದು ಅವನಿಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೆ, ಹಾಗಾಗಿ ಅದನ್ನ ಅವನು ಡಿಡಕ್ಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇನ್ಯಾವ್ದು ಎಕ್ಸ್ಪೆನ್ಸಸ್ ಅಂದ್ರೆ ಮುನಿಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾನೆ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾನೆ. ಎಷ್ಟಪ್ಪ ಅಂದ್ರೆ ಟೋಟಲ್ 15,000 ಇದೆ. ಸೊ ಇದರಲ್ಲಿ ನಾವು ತಗೋಬೇಕಾದ್ರೆ ಜಸ್ಟ್ 40% ಮಾತ್ರನೇ ತಗೋಬೇಕು. ಸೊ 15,000 ಮೇಲೆ ನೀವು 40% ಅನ್ನ ಮಾಡಿದ್ರೆ ಸೊ 6,000 ಎಲಿಜಿಬಲ್ ಫಾರ್ ಎಕ್ಸ್ಪೆನ್ಸಸ್ ಅನ್ನ ಡಿಡಕ್ಟ್ ಮಾಡ್ಕೋಬಹುದು. ದೆನ್ ಇನ್ಯಾವ್ದು ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡ್ತಾ ಇದ್ದಾನೆ ಅಂದ್ರೆ, ಇನ್ಶೂರೆನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಸೊ ಇನ್ಶೂರೆನ್ಸ್ ಎಷ್ಟಪ್ಪ ಅಂದ್ರೆ 12,000 ಟೋಟಲ್ ಅಮೌಂಟ್ ಇರೋದು, ಬಟ್ ಇವನು ಎಷ್ಟು ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಕೋಬೇಕು ಅಂದ್ರೆ ಅಪ್ ಟು 40% ಮಾತ್ರ ಲೆಸ್ ಮಾಡ್ಕೋಬೇಕು. ಸೊ 12,000 ಮೇಲೆ 40% ಮಾಡಿದ್ರೆ ಸೊ 4,800 ಅವ್ರಿಗೆ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಕೊಳ್ಳೋಕೆ ಸಿಗುತ್ತೆ. ದೆನ್ ನೆಕ್ಸ್ಟ್ ಇನ್ನೇನಿದೆ ಅಂದ್ರೆ ರಿಪೇರ್ಸ್ ಇದೆ. ಸೊ ರಿಪೇರ್ಸ್ ಟೋಟಲ್ ಅಮೌಂಟ್ ಇರೋದು ಎಷ್ಟಪ್ಪ ಅಂದ್ರೆ 18,000 ಇದೆ. ಸೊ ನಾನು 18,000 ಫುಲ್ ಲೆಸ್ ಮಾಡ್ಕೋಬಾರ್ದು, ಓನ್ಲಿ 40% ಮಾತ್ರ ತಗೋಬೇಕಾಗತ್ತೆ. 40% ಅನ್ನ ಮಾಡಿದ್ರೆ 7,200 ಬರುತ್ತೆ. ಸೊ ಇದ್ಯಾವುದು ನೀವು 12 ಮಂತ್ಸ್ಗೆ ತಗೊಳ್ಳೋವಾಗಿಲ್ಲ, ಯಾಕಂದ್ರೆ ಇದು ಆನ್ಯುವಲ್ ಇರ್ತಕ್ಕಂಥ ಎಕ್ಸ್ಪೆನ್ಸಸ್. ರೆಂಟ್ ಮಾತ್ರ ಒಂದು ತಿಂಗಳಿಗೆ ಇರ್ತಕ್ಕಂಥದ್ದು 45,000, ಅದನ್ನ ನಾವು ಫಸ್ಟ್ 40% ಮಾಡ್ಕೊಂಡೆ 18,000 ಬಂತು. ಅದು ಒಂದು ತಿಂಗಳಿಗೆ ಮಲ್ಟಿಪ್ಲೈ ಮಾಡ್ಕೊಂಡೆ 12 ಮಂತ್ಸಿಗೆ ಮಾಡ್ಕೊಂಡೆ ಅದು 216 ಆಯ್ತು. ರಿಮೈನಿಂಗ್ ಎಲ್ಲ ಆನ್ಯುವಲ್ ಇರ್ತಕ್ಕಂಥದ್ದು, ಅದನ್ನ ನಾವು 40% ಮಾತ್ರನೇ ತಗೋಬೇಕಾಗುತ್ತೆ, ಯಾಕಂದ್ರೆ ಅವ್ನಿಗೆ 40% ಇಂದ ಮಾತ್ರನೇ ಇನ್ಕಮ್ ಬರ್ತಾ ಇರೋದು.
ಸೊ ಹಾಗಾಗಿ ಈಗ ರೆಂಟ್ ಫ್ರಮ್ ಸಬ್ಲೆಟ್ 4,20,000 ಏನಿದೆ ಅದರಲ್ಲಿ ಈ ಎಲ್ಲ ಎಕ್ಸ್ಪೆನ್ಸಸ್ ಅಮೌಂಟ್ ಅನ್ನ ನೀವು ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದ್ರೆ ಆಕ್ಚುಲ್ ಆಗಿ ಅವನಿಗೆ ರೆಂಟ್ ಎಷ್ಟು ಬರುತ್ತೆ ಸಬ್ಲೆಟ್ ಇಂದ ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ಅನ್ನ ಲೆಸ್ ಮಾಡ್ಕೊಂಡ್ರೆ ಅವನಿಗೆ ಬರ್ತಕ್ಕಂಥದ್ದು ಸೊ 1,86,000 ರುಪೀಸ್ ಅವನಿಗೆ ರೆಂಟ್ ಬರ್ತಾ ಇರುತ್ತೆ. ರೆಂಟ್ ಫ್ರಮ್ ಸಬ್ಲೆಟ್ ಇಂದ 1,86,000 ಬರುತ್ತೆ. ಅದು ಮೂರನೇ ಪಾಯಿಂಟ್ ಇರ್ತಕ್ಕಂಥದ್ದು. ದೆನ್ ಕ್ವಶನ್ ಅಲ್ಲಿ 4ನೇ ಪಾಯಿಂಟ್ ಡಿ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ ನೋಡಿ, ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ದ ಮಿಷಿನರಿ. ಸೊ ರೆಂಟ್ ಅನ್ನ ಕೊಟ್ಟಿದ್ದಾನೆ, ಬಿಲ್ಡಿಂಗ್ ಅನ್ನ ಅಲಾಂಗ್ ವಿತ್ ಮಿಷಿನರಿ ಜೊತೆಗೆ ರೆಂಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದಾನೆ. ಎಷ್ಟು ಅಮೌಂಟ್ಗೆ ಅಂತ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಿರಬೇಕು ನೋಡಿ. 75,000 ಪರ್ ಮಂತ್, ಒಂದು ತಿಂಗಳಿಗೆ 75,000 ರೆಂಟ್ ಕೊಟ್ಟಿರೋದು. ಸೊ ಹಾಗಾಗಿ 75,000 ಪರ್ ಮಂತ್ ಆದ್ರೆ ಇಂಟು 12 ಮಾಡ್ಕೊಳ್ಳಿ. ಇಂಟು 12 ಮಾಡಿದ್ರೆ 75,000 ಇಂಟು 12 ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 9,00,000 ರುಪೀಸ್ ಬರುತ್ತೆ. ಸೊ ಈ 9,00,000 ರುಪೀಸ್ ಅಲ್ಲಿ ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಈ ಕ್ಲೈಮ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾನಂತೆ. ಒಂದು ಡಿಪ್ರಿಸಿಯೇಷನ್ 50,000 ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಲೆಸ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇದೆಯಪ್ಪ ಅಂತ ಹೇಳಿದ್ರೆ ಒಂದು ಡಿಪ್ರಿಸಿಯೇಷನ್ ಇದೆ. ಎಷ್ಟಪ್ಪ ಡಿಪ್ರಿಸಿಯೇಷನ್ ಅಂದ್ರೆ ಒಂದು ಡಿಪ್ರಿಸಿಯೇಷನ್ ಬಂದು 55,000 ಇದೆ. ಸೊ 55,000 ಡಿಪ್ರಿಸಿಯೇಷನ್ ಇದೆ. ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ರಿಪೇರ್ ಚಾರ್ಜಸ್ ಇದೆ, ರಿಪೇರ್ ಎಕ್ಸ್ಪೆನ್ಸಸ್ ಇದೆ. ರಿಪೇರ್ ಎಕ್ಸ್ಪೆನ್ಸಸ್ 34,500 ಕೊಟ್ಟಿದ್ದಾರೆ. 34,500. ಸೊ ಈ 9,00,000 ಅಲ್ಲಿ 55,000 ಮತ್ತೆ 34,500 ಎರಡನ್ನು ಲೆಸ್ ಮಾಡಿಕೊಂಡು ತಗೋಬೇಕು. ಬಿಕಾಸ್ ಎಕ್ಸ್ಪೆನ್ಸಸ್ ಅವರು ಲೆಸ್ ಮಾಡಿಕೊಂಡೇ ಇನ್ಕಮ್ ಅನ್ನ ಅರ್ನ್ ಮಾಡೋದು. ಸೊ ಲೆಸ್ ಮಾಡಿಕೊಂಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 8,00,000 ರುಪೀಸ್, 8,10,500 ಅವ್ರಿಗೆ ಇನ್ಕಮ್ ಬರುತ್ತೆ. ದಟ್ ಇಸ್ ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮಿಷಿನರಿ ಅಂತ ಕರಿತೀವಿ. ಸೊ ಇದು ಗೊತ್ತಿರಬೇಕು. ಒಂದು ತಿಂಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಾವು 12 ಮಂತ್ಸ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆನ್ಯುವಲ್ ಇನ್ಕಮ್ ಸಿಗುತ್ತೆ. ಅದರಲ್ಲಿ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ ಕೊಟ್ಟಿದ್ದಾರೆ, ರಿಪೇರ್ಸ್ ಮತ್ತೆ ಡಿಪ್ರಿಸಿಯೇಷನ್ ಎರಡು ಲೆಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ರಾಜಸ್ಥಾನದಿಂದ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಅರ್ನ್ ಮಾಡಿದೀನಿ ಅಂತ ಹೇಳಿದರೆ. ಪಾಯಿಂಟ್ ನಂಬರ್ ಬಂದು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರಾಜಸ್ಥಾನ್. ಸೊ ನೋಡಿ, ಯಾವುದೇ ಇಂಡಿಯಾದಲ್ಲಿ ನೀವು ಎಲ್ಲಿ ಅಗ್ರಿಕಲ್ಚರ್ ಇಂದ ಇನ್ಕಮ್ ಅನ್ನ ಅರ್ನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಹಾಗಾಗಿ ಅದನ್ನ ಎಕ್ಸಮ್ಟ್ ಅಂತ ತಗೊಳ್ತೀವಿ. ಸೊ ನೆಕ್ಸ್ಟ್ ಎಫ್ ಪಾಯಿಂಟ್ ಬಂದು ಏನ್ ಹೇಳುತ್ತೆ ಅಂದ್ರೆ ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್. ನೋಡಿ, ಇನ್ಶೂರೆನ್ಸ್ ಕಮಿಷನ್ ನ ರಿಸೀವ್ ಮಾಡ್ತಾ ಇದ್ರೆ 95,000 ನೆಟ್ ಅಮೌಂಟ್ ಅಂತ ಕ್ವಶನ್ ಅಲ್ಲಿ ಹೇಳಿದಾನೆ. ಸೊ ನೆಟ್ ಅಮೌಂಟ್ ಅಂತ ಕ್ವಶನ್ ಅಲ್ಲಿ ಹೇಳಿದಾನೆ ಅಂದ್ರೆ TDS ಡಿಡಕ್ಟ್ ಆಗಿ ಅವರು ರಿಸೀವ್ ಮಾಡಿದ್ದಾರೆ ಅಂತ. ಇನ್ಶೂರೆನ್ಸ್ಗೆ ಎಷ್ಟಪ್ಪ TDS ಅಂದ್ರೆ ಕಮಿಷನ್ ಬಂದು 5% TDS ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ನೆಟ್ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ತಗೋಬೇಕಪ್ಪ ಅಂದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೊ ಗ್ರಾಸ್ ಅಪ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಿಮ್ಗೆ ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ 5% TDS ಕಟ್ ಆಗಿರುತ್ತೆ ಅಂತ ಹೇಳಿದ್ರೆ ಈಗ ಟೋಟಲ್ ಅವ್ನು ರಿಸೀವ್ ಮಾಡೋದು 95,000 ಇನ್ಕಮ್ ಅನ್ನ ರಿಸೀವ್ ಮಾಡಿದ್ದಾನೆ ಕಮಿಷನ್ ಇಂದ. ಸೊ ಇದ್ರ ಮೇಲೆ ಸೊ 95,000 ಇಂಟು 100 ಡಿವೈಡೆಡ್ ಬೈ 95 ಮಾಡ್ಕೋಬೇಕು. ಈ 95 ಹೇಗೆ ಬಂತು ಅಂದ್ರೆ ಟೋಟಲ್ 100% ಟ್ಯಾಕ್ಸ್ ಅಲ್ಲಿ 5% TDS ಕಟ್ ಆಗಿರುತ್ತೆ. ಸೊ ನೀವು 95,000 ಇಂಟು 100 ಡಿವೈಡೆಡ್ ಬೈ 95 ಮಾಡಿದ್ರೆ ಸೊ ನಿಮಗೆ ಇನ್ಶೂರೆನ್ಸ್ ಕಮಿಷನ್ಸ್ ಇಂದ ಎಷ್ಟು ಇನ್ಕಮ್ ಬರ್ತಾ ಇದೆ ಅಂದ್ರೆ ಸೊ ಗ್ರಾಸ್ ಅಮೌಂಟ್ ಬಂದು 1,00,000 ರುಪೀಸ್ ಸಿಗುತ್ತೆ. ಸೊ ಈ 1,00,000 ರುಪೀಸ್ ಗ್ರಾಸ್ ಅಮೌಂಟ್ ಏನಿದೆ ಇದರಲ್ಲಿ ನೀವೇನ್ ಮಾಡಿ ಅಂದ್ರೆ ಲೆಸ್ ಏನಾದ್ರೂ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಆಗ್ತಾ ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ರೆ ಲೆಸ್ ಮಾಡಬೇಕು. ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದಾನೆ ಸೊ ಏನಂತಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡಿಂಗ್ ಅರ್ನಿಂಗ್ ಕಮಿಷನ್. ನೋಡಿ, ಕಮಿಷನ್ಸ್ ಅನ್ನ ಅರ್ನ್ ಮಾಡ್ಲಿಕ್ಕೆ ಸೊ ಎಕ್ಸ್ಪೆನ್ಸಸ್ ಅನ್ನ ಇನ್ಕರ್ಡ್ ಮಾಡ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದರೆ 17,500 ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇದೆ ಫಾರ್ ಅರ್ನಿಂಗ್ ಇನ್ಶೂರೆನ್ಸ್ ಕಮಿಷನ್ಸ್ ನ ಅರ್ನ್ ಮಾಡ್ಲಿಕ್ಕೆ ಅಂತ. ಸೊ ಹಾಗಾಗಿ ಏನ್ ಮಾಡಬೇಕು ಅಂದ್ರೆ ಲೆಸ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಬಿಕಾಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ 17,500 ರುಪೀಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇದೆ ಅಂತೆ. ಸೊ ಈ 1,00,000 ಅಲ್ಲಿ 17,500 ರುಪೀಸ್ ಅನ್ನ ನೀವು ಲೆಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 82,500
500 rupees ನಮಗೆ ಸಿಗುತ್ತೆ. ಸೊ ಇದು ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ ಆಗಿರ್ತಕ್ಕಂಥ ಇನ್ಕಮ್. ಪಾಯಿಂಟ್ ನಂಬರ್ ಎಫ್ ಇರೋದು. ಅಂಡ್ ಪಾಯಿಂಟ್ ನಂಬರ್ ಜಿ ಬಂದು ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟ್ರಿ. ಕರ್ನಾಟಕ ಸ್ಟೇಟ್ ಲಾಟ್ರಿಯಿಂದ ಇನ್ಕಮ್ ಬರ್ತಾ ಇದೆ. ದಟ್ ಈಸ್ ಗ್ರಾಸ್ ಅಮೌಂಟ್ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ, 5 ಲಕ್ಷ ಇನ್ಕಮ್ ಬರ್ತಾ ಇದೆ ಅಂತ. ಸೊ ಗ್ರಾಸ್ ಅಮೌಂಟ್ ಅವರೇ ಕೊಟ್ಟಿರೋದ್ರಿಂದ ಸೊ ನಾವು ಪಾಯಿಂಟ್ ನಂಬರ್ ಜಿಗೆ ಹೇಗೆ ತಗೊಳ್ತೀವಿಪ್ಪ ಅಂದ್ರೆ, ವಿನ್ನಿಂಗ್ ಫ್ರಮ್ ಲಾಟ್ರಿ ಕರ್ನಾಟಕ ಸ್ಟೇಟ್ ಲಾಟ್ರಿ 5 ಲಕ್ಷ ಗ್ರಾಸ್ ಅಮೌಂಟೇ ಕೊಟ್ಟರು ಅಂತ ನೀವು ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲೇ ತಗೋಬಹುದು. ಪಾಯಿಂಟ್ ನಂಬರ್ ಎಚ್ ಬಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ರಿಸೀವ್ಡ್. ಬ್ಯಾಂಕ್ ಡೆಪಾಸಿಟ್ ಇಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದಾರೆ ಅಂತ 90,000 ಕೊಟ್ಟಿದ್ದಾರೆ. ನೆಟ್ ಅಮೌಂಟ್ ಅಂತ ಹೇಳಿದ್ದಾರೆ. ನೆಟ್ ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ಗೆ 10% TDS ಡಿಡಕ್ಟ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಏನಿದೆ ಟೋಟಲ್ ಇರೋದು 90,000 ರಿಸೀವ್ ಮಾಡ್ತಾ ಇದ್ದಾನೆ. ಸೊ ಇದು ಗ್ರಾಸ್ ಅಮೌಂಟ್, ನೆಟ್ ಅಮೌಂಟ್ ಕೊಟ್ಟಿರೋದು. ಸೊ ಇಂಟು ನೀವೇನು ಮಾಡಿ ಅಂದರೆ 100/90 ಮಾಡ್ಕೋಬೇಕು. ಯಾಕೆಂದರೆ TDS 10% ಡಿಡಕ್ಟ್ ಆಗಿರುತ್ತೆ. ಸೊ ನೀವೇನು ಮಾಡ್ಕೋಬೇಕು ಅಂದರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಸೊ ಹಾಗಾಗಿ ಗ್ರಾಸ್ ಅಪ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸೊ ನೀವು 90,000 ಇಂಟು 100/90ನೇ ಮಾಡ್ಕೋಬೇಕು. ಸೊ ಆಗ ನೀವು ಗ್ರಾಸ್ ಅಪ್ ಅನ್ನ ಮಾಡಿಕೊಂಡ್ರೆ ಸೊ ನಿಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದರೆ 1 lakh rupees ಬರುತ್ತೆ. ಸೊ ಯಾವುದೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರೋ ಬಗ್ಗೆ ಕ್ವಶನ್ ಅಲ್ಲಿ ಹೇಳಿಲ್ಲ. ಹಾಗಾಗಿ ಡೈರೆಕ್ಟಾಗಿ 1 lakh rupees ನೀವು ಇನ್ಕಮ್ ತಗೋಬಹುದು, ಔಟರ್ ಕಾಲಮಲ್ಲಿ ಹಾಕೋಬಹುದು. ದೆನ್ ಲಾಸ್ಟ್ ಒನ್ ಐ ಬಂದು ಶೇರ್ ಆಫ್ HUF ಕೊಟ್ಟಿದ್ದಾರೆ ನೋಡಿ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಶೇರ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಎಕ್ಸಮ್ಟೆಡ್. ಸೊ ಹಾಗಾಗಿ ಪಾಯಿಂಟ್ ನಂಬರ್ ಐ ಬಂದು ಶೇರ್ ಆಫ್ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಏನೇ ಇನ್ಕಮ್ ಅನ್ನ ಅರ್ನ್ ಮಾಡಿ ಇಟ್ ಈಸ್ ಎಕ್ಸಮ್ಟೆಡ್ ಅಂತ ಕರಿತೀವಿ. ಸೊ ಎಲ್ಲೂ ಕೂಡ ಅದು ಟ್ಯಾಕ್ಸಬಲ್ ಆಗಲ್ಲ, ಎಕ್ಸಮ್ಟೆಡ್. ಸೊ ಇನ್ಯಾವುದನ್ನ ಕ್ವಶನ್ಸ್ ಅಲ್ಲಿ ಬಿಟ್ಟಿದೀವ ಅಂತ ಹೇಳಿದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡು ಆಲ್ರೆಡಿ ತಗೊಂಡಿದ್ದೇವೆ. ಸೊ ಇನ್ಯಾವುದು ಇಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಕಾಲಮ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಎಸ್ ಬರುತ್ತಪ್ಪ ಅಂದ್ರೆ 20,49,000 ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆ ಇದರಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಇನ್ ಕೇಸ್ ಏನಾದರೂ ಡಿಡಕ್ಷನ್ಸ್ ಅನ್ನ ಕೊಟ್ಟಿದ್ರೆ ನಾವು ಲೆಸ್ ಮಾಡಬೇಕು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57 ಅಲ್ಲಿ ಡಿಡಕ್ಷನ್ ಕೊಟ್ಟಿದ್ರೆ ಲೆಸ್ ಮಾಡಿ. ಕ್ವಶನ್ ಅಲ್ಲಿ ಯಾವುದೇ ಡಿಡಕ್ಷನ್ಸ್ ಹೇಳಿಲ್ಲ, ಹಾಗಾಗಿ ಡಿಡಕ್ಷನ್ಸ್ ಯಾವುದು ಇಲ್ಲ, ಎಲ್ಲ ಇನ್ಕಮ್ಮೇ ಕೊಟ್ಟಿರೋದ್ರಿಂದ ಡಿಡಕ್ಷನ್ ಯಾವುದು ಇಲ್ಲ. ಸೊ ಲೆಸ್ ಮಾಡಿದ್ರೆ ನಮಗೆ 20,49,000 ಏನು ಬರುತ್ತೆ. ದಿಸ್ ಈಸ್ ವಾಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 9ಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಆನ್ಸರ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.